ಸೊ ನಮಸ್ಕಾರ ಕನ್ನಡಿಗಸ್, ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ತುಂಬ ದಿನಗಳ ನಂತರ ಮತ್ತೆ ವಿಡಿಯೋ ಮಾಡ್ತಾಯಿದ್ದೀನಿ. ಸುಮಾರು ಕಾರಣಗಳಿದ್ದಾವೆ. ಸೊ ಆ ಕಾರಣಗಳಿಂದ ನಾನು ವಿಡಿಯೋ ಮಾಡೋಕ್ಕಾಗಲಿಲ್ಲ. ಸೊ ಬ್ಯಾಟ್ರಿ ಹೊಗೆ ಹಾಕ್ಸ್ಕೊಂಡಿದ್ದೆ. ಅದು ಬಿಟ್ಟರೆ ಗಾಡಿ ನನಗೆ ಹ್ಯಾಂಡ್ಲು ಬೆಂಡು ಅದು ಇದು ಆದಾಗಿಂದ ಯಾವ ವಿಡಿಯೋ ಮಾಡೋದಕ್ಕೂ ಇಂಟ್ರೆಸ್ಟೇ ಬರ್ತಿಲ್ಲ. ಸೋಂಬೇರಿತನ ಆಗ್ಬಿಟ್ಟೈತೆ. ಸೊ ಇವತ್ತಿನ ವಿಡಿಯೋಲ್ಲಿ ಏನಂದರೆ ಗುರು, ಈ ಒಂದು ಅಡ್ಜಸ್ಟೇಬಲ್ ಸಸ್ಪೆನ್ಷನ್ನ ಹೇಗೆ ಅಡ್ಜಸ್ಟ್ ಮಾಡ್ಕೊಳ್ಳೋದು, ಎಷ್ಟು ಕ್ಲಿಕ್ಸ್ ಇಟ್ಟರೆ ಬೆಟರು, ನಾನು ಎಷ್ಟು ಕ್ಲಿಕ್ಸ್ನ ಯೂಸ್ ಮಾಡ್ತೀನಿ ಅನ್ನೋದನ್ನು ತೋರಿಸ್ಕೊಡ್ತೀನಿ. ಬನ್ನಿ. ಇದು ಲಾಸ್ಟ್ ಟೈಮು ವಿಡಿಯೋ ಆಲ್ರೆಡಿ ಮಾಡಿದ್ದೆ, ಬಟ್ ನನಗೆ ಸ್ಯಾಟಿಸ್ಫೈ ಆಗಲಿಲ್ಲ ವಿಡಿಯೋ. ಒಂದು ಸ್ವಲ್ಪ ಬೋರಿಂಗಲ್ಲಿ ಡಲ್ಲಾಗಿ ಮಾತಾಡ್ಬಿಟ್ಟಿದ್ದೀನಿ ಅಂತ ಅನ್ನಿಸ್ತು. ಅಂದರೆ ಏನೋ ಬೇಜಾರ, ಏನೋ ಕಳ್ಕೊಂಡಿರೋ ಥರ ಮಾತಾಡಿರೋ ಥರ ಅನ್ನಿಸ್ತು. ಸೊ ಅದಕ್ಕೆ ಅದನ್ನು ಇಗ್ನೋರ್ ಮಾಡಿಬಿಟ್ಟೆ, ವಿಡಿಯೋನ ಡಿಲೀಟ್ ಮಾಡಿಬಿಟ್ಟು ಇವತ್ತು ಫುಲ್ ಜೋಶಲ್ಲಿ ಬಂದಿದ್ದೀನಿ. ಸೊ ಸರ್ವೀಸು ಕೂಡ ಬಂದ್ಬಿಟ್ಟಿದೆ. ಸರ್ವೀಸ್ ಸಿಂಬಲ್ ನೋಡಿ, ಟಿಕಾ 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 ಅಂತ ಹೊಡಿತಾ ಇತ್ತು ಸ್ಪಾನರ್ದು. ನನ್ನ ಗಾಡಿ ಇವಾಗ 27,008 ಕಿಲೋಮೀಟರ್ಸ್ ಓಡಿದೆ. 27,008 ಕಿಲೋಮೀಟ್ರ್ ಓಡ್ಬಿಟ್ಟಿದೆ ಗುರು ಸಕ್ಸಸ್ಫುಲ್ಲಿ. ಇಷ್ಟರಲ್ಲೇ ಇದ್ರದ್ದು ಓನರ್ಶಿಪ್ ರಿವ್ಯೂ ಕೊಡ್ತೀನಿ ಇನ್ನೊಂದು ರೌಂಡು. ಹೇಗಿದೆ, ಏನು ಸರಿ ಇದೆ, ಏನು ಸರಿ ಇಲ್ಲ, ಏನು ಬೇಜಾರಾಗುತ್ತೆ, ಏನು ಖುಷಿ ಆಗುತ್ತೆ ಅನ್ನೋದನ್ನು. ಸೊ ಇವಾಗ ಮ್ಯಾಟ್ರಿಗೆ ಬಂದರೆ ನೋಡ್ಗುರು, ರಿಬೌಂಡ್ ಆ್ಯಂಡ್ ಕಂಪ್ರೆಷನ್ ಸಸ್ಪೆನ್ಷನ್ ಅಡ್ಜಸ್ಟ್ಮೆಂಟ್ ಹೇಗೆ ಮಾಡ್ಕೊಳ್ಳೋದು. ತುಂಬ ಜನ ಈ ನಡುವೆ ಪ್ರೋ ಗಾಡಿಗಳು ಇತ್ತೀಚೆಗೆ ತುಂಬ ಕಾಣಿಸ್ತಾ ಇದ್ದಾವೆ. ಸೊ ಆ ಕಾರಣದಿಂದ ಮಾಡ್ತಾಯಿದ್ದೀನಿ. ಸುಮಾರು ಜನಕ್ಕೆ ಗೊತ್ತಿಲ್ಲ, ಆ್ಯಕ್ಚುಲಾಗಿ ಗೊತ್ತಿಲ್ಲ ಯಾವ ಸೆಟ್ಟಿಂಗ್. ನನಗೂ ಗೊತ್ತಿರಲಿಲ್ಲ. ನಾನು ತುಂಬ ರಿಸರ್ಚ್ ಮಾಡಿ ನಾನೇ ಎಕ್ಸ್ಪೀರಿಯನ್ಸ್ ಮಾಡಿ ತಿಳ್ಕೊಂಡಿದ್ದೀನಿ. ಸೊ ನಿಮಗೆ ಅದನ್ನು ತೋರಿಸ್ಕೊಡ್ತೀನಿ ಇವತ್ತು. ನಿಮಗೂ ಹೆಲ್ಪ್ ಆಗ್ಬೋದು. ಗೊತ್ತಿರೋರು ಇಗ್ನೋರ್ ಮಾಡಿ, ಇಟ್ಸ್ ಓಕೆ. ನಂತರ ದಡ್ಡ್ರು ಇರ್ತಾರಲ್ವ, ಗೊತ್ತಿಲ್ಲದೆ ಇರೋರು. ನಾನು ಸ್ವಲ್ಪ ಅಷ್ಟು ದಡ್ಡ ಗುರು, ನನಗೆ ಅಷ್ಟೊಂದು ಗೊತ್ತಿಲ್ಲ. ಲೈಫಲ್ಲಿ ಫಸ್ಟ್ ಇಂಪಾರ್ಟೆಂಟ್ ಇಲ್ಲ, ಸೆಕೆಂಡ್ ಇಂಪಾರ್ಟೆಂಟ್ ಇಲ್ಲ, ಲೈಫಲ್ಲಿ ಥರ್ಡ್ ಇಂಪಾರ್ಟೆಂಟು. ನಂತರನೇ ಪಾಪ ಗೊತ್ತಿಲ್ಲದೆ ಇರೋರು ಇದ್ದು ಹೆಂಗಂದ್ರೆ ಹಂಗೆ ಇಟ್ಕೊಂಡ್ರೆ ಆಮೇಲೆ ಸೆಟ್ಟಿಂಗ್ಸು. ಇನ್ನೊಂದೇನು ಗೊತ್ತಾ, ನೀವು ಅವಾಗ ಚೆಕ್ ಮಾಡ್ಕೊಳ್ತಾ ಇರಿ ನಿಮ್ಮ ಸೆಟ್ಟಿಂಗ್ಸು. ಯಾಕಂದರೆ ಈ ಪಾರ್ಕಿಂಗಲ್ಲಿ ಅಲ್ಲಿ ಇಲ್ಲಿ ನಿಲ್ಲಿಸಿದಾಗ ಈ ಗುಬ್ಬಾಳ್ ನನ್ನ ಮಕ್ಕಳು ಇರ್ತಾರೆ ಸ್ವಲ್ಪ ಜನ, ಸುಮ್ಮನೆ ಏನಾದರೂ ಇದ್ದರೆ ತಿರುಗಿಸೋದು, ಇದನ್ನು ನಾನು ಹಿಂಗೆ ಇಟ್ಟಿದ್ರೆ ಹಿಂಗೆ ಮೇಲಕ್ಕೆ ನಿಲ್ಲಿಸೋದು, ಹಿಂದಕ್ಕೆ ತಿರುಗಿಸೋದು, ಹಿಂಗೆಲ್ಲ ಮಾಡ್ತಾರೆ. ಆ ಸೆಟ್ಟಿಂಗ್ಸ್ನ ಎಲ್ಲ ಚೇಂಜ್ ಮಾಡಿ ಒಂದೊಂದು ಥರ ಇಡ್ತಾರೆ. ರಿಬೌಂಡ್ ಒಂದಕ್ಕೆ ಇಟ್ಬಿಡೋದು, ಕಂಪ್ರೆಷನ್ ಒಂದಕ್ಕೆ ಇಟ್ಬಿಡೋದು, ಹಂಗೆ ಮಾಡ್ತಾರೆ. ಸೊ ಅವಾಗ ಚೆಕ್ ಮಾಡ್ಕೊಳ್ಳಿ. ಫುಲ್ಲು ಆ್ಯಂಟಿ ಕ್ಲಾಕ್ ವೈಸ್ ಫುಲ್ಲು ತಿರುಗಿಸ್ಬಿಟ್ಟು ಮತ್ತೆ ಆ್ಯಂಟಿ ಕ್ಲಾಕ್ ವೈಸ್ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಇಟ್ಕೋಬೇಕು. ಎಷ್ಟು ಇಟ್ಕೋಬೇಕು ಅನ್ನೋದನ್ನ ಇವಾಗ ಹೇಳ್ತೀನಿ, ಬನ್ನಿ ಹೋಗೋಣ. ಏನು ಗುರು, ಒಂಚೂರು ಮಳೆ ಬೀಳಂಗಿಲ್ಲ, ಆಗಲೇ ಕೆರೆಗಳಾಗ್ಬಿಡೈತೆ. ಕೆರೆ ಪಕ್ಕನೇ ಇನ್ನೊಂದು ಕೆರೆ ನೋಡ್ರಿ. ಒಳ್ಳೊಳ್ಳೆ ಕಂಟೆಂಟ್ ಇರೋ ಯೂಸ್ಫುಲ್ ಆಗೋ ವೀಡಿಯೋಸ್ ಮಾಡಿದ್ರೆ ಅಷ್ಟೊಂದು ಜನ ವ್ಯೂಸ್ ಮಾಡಲ್ಲ. ತಮ್ಮನೇಲು ಹೆಂಗೆ ಇಡಬೇಕಂದ್ರೆ, ಒಂದು ಹುಡುಗಿ ಬಂದ್ಬಿಟ್ಟು ಹಾಯ್ ಹೇಳಿದ್ಲು, ಮುತ್ತು ಕೊಟ್ಲು, ಡ್ರಾಪ್ ಕೇಳಿದ್ಲು ಅಂತ ಹಾಕಿದ್ರೆ ಗುರು ಬರೀ ಇಂಥದೆಯ ರಫ್ ಅಂತ ವ್ಯೂಸ್ ಹೋಗುತ್ತೆ. ಅಯ್ಯೋ ನೋಡ್ರಿ ಗುರು, ಏನು ಸಖತ್ತಾಗಿದೆ ಅಂದರೆ ಈ ಲೇಕು. ನೀರು ಕೂಡ ಅಷ್ಟು ಕ್ಲಿಯರ್ ಆಗಿದೆ, ತುಂಬ ಚೆನ್ನಾಗಿದೆ ಇದು ಕೆರೆ ಮಾತ್ರ. ಓ ಮಾತೆ ಬರಲ್ಲ ಗುರು ಈ ಥರ ನೇಚರ್. ನೋಡ್ರಿ ಏನು ಸಮಾಚಾರ. ಕಾರಲ್ಲಿ ಹಾಕ್ಕೊಂಡೇನೋ ನಡೀತಾ ಇರಂಗೈತೆ. ಸೊ ಬರ್ರಿ ಒಳಗಡೆ ಹೋಗಿ ನೋಡೋಣ ಏನು ನಡೀತಾ ಇದೆ ಅಂತ. ನೋಡ್ಗುರು ಎಷ್ಟು ಕ್ಲಿಯರ್ ಆಗಿದೆ ನೀರಿದು. ಈ ಥರ ನೀರಲ್ಲಿ ಮೀನುಗಳು ಹಿಡ್ಕೊಂಡು ತಿಂದರೆ ಏನು ಸಾಕಾಗಿರ್ತದೆ ಹೇಳ್ರಿ. ಸೊ ಇಲ್ಲಿ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಸಸ್ಪೆನ್ಷನ್ ಬ್ಯೂಟಿ ಆಗಿದೆ ಕೆರೆ. ಅಯ್ಯಯ್ಯೋ ಬಾರೋ ಹಿಂದೆ. ಇಲ್ಲಿ ನಿಲ್ಲಿಸ್ಲಾ? ಇದೇನು ಗುರು ಸ್ಪಿನ್ ಹೊಡಿತಾ ಇದೆ.
ಸೊ ಗಾಯ್ಸ್ ನೀವು ನೋಡೋದಾದರೆ ಇಲ್ಲಿ ನೋಡಿ, ಇಲ್ಲಿ REB ರಿಬೌಂಡ್ ಅಂತ ಬರೆದಿದೆ. ಇಲ್ಲಿ ಬಂದುಬಿಟ್ಟಿದ್ರ ಮೇಲೆ ಕಂಪ್ರೆಷನ್. ರಿಬೌಂಡ್ ಅಂದರೆ ನಿಮಗೆ ಬಿದ್ದು ಹಿಂಗೆ ಎದಳೋದು. ರಿಬೌಂಡ್ ಅಂದರೆ ನಿಮಗೆ ವಾಪಸ್ ಬರೋದು, ಹಿಂಗೆ ಕಂಪ್ರೆಸ್ ಆಗಿ ಹಿಂಗೆ ವಾಪಸ್ ಬರೋದು. ಕಂಪ್ರೆಷನ್ ಅಂದರೆ ಗೊತ್ತಲ್ವಾ, ಹಿಂಗೆ ಕಂಪ್ರೆಸ್ ಆಗೋದು. ಸೊ ಎರಡೂ ಕೂಡ ಈಕ್ವಲ್ ಆಗಿ ಇಟ್ಕೊಂಡ್ರೆ ಒಳ್ಳೆಯದು. ಸೊ ಫಸ್ಟ್ ಏನು ಮಾಡಿ, ಕ್ಲಾಕ್ ವೈಸ್ ಎಲ್ಲ ತಿರುಗಿಸಿ, 1 2 ಈ ಥರ ಎಷ್ಟಿದೆಯೋ ಅಷ್ಟು ತಿರುಗಿಸ್ಬಿಡಿ. ಎಷ್ಟಿದೆಯೋ ಅಷ್ಟು ಫುಲ್ಲು ತಿರುಗಿಸ್ಬಿಡಿ. ಬಟ್ ಲಾಸ್ಟ್ದೊಂದು ಅರ್ಧ ಹೋಗುತ್ತೆ, ಅದನ್ನು ಮಾತ್ರ ತಗೋಬೇಡಿ. ನೋಡಿ, ಇದು ಇಲ್ಲಿಗೆ ಇಟ್ಕೊಳ್ಳಿ ಕರೆಕ್ಟಾಗಿ. ಸೊ ಇದನ್ನು ಕೂಡ ಆ್ಯಸ್ ಇಟ್ ಈಸ್ ಫುಲ್ ಕ್ಲಿಕ್ಸ್ ಮಾಡ್ಕೊಬಿಡಿ. ಕ್ಲಾಕ್ ವೈಸ್ ತಿರುಗಿಸ್ಕೊಳ್ಳಿ ಫಸ್ಟು. ಸೊ ಇದನ್ನು ಇದೊಂದು ಬೇಡ, ಇದೊಂದು ಓಕೆ. ಸೊ ಈಗ ನೋಡಿ 5 ಕ್ಲಿಕ್ಸು, 1 2 3 4 5. ಇದನ್ನು ಕೂಡ ಸೇಮ್ 5 ಕ್ಲಿಕ್ಸ್ ಇಟ್ಕೊಳ್ಳಿ. 1 2 3 4 5. ಈ 5 ಕ್ಲಿಕ್ಸು, ಈ 5 ಕ್ಲಿಕ್ಸ್ ಏನಕ್ಕೆ ಅಂದರೆ, ಸೊ ನಿಮಗೆ ನೀವು ಮೋಟೋಕ್ರಾಸು ಆ ಥರ ಒಂದು ಟ್ರ್ಯಾಕಲ್ಲಿ ಹೈ ಜಂಪ್ಸ್ ಇರುತ್ತೆ, ಆಮೇಲೆ ಒಂಥರ ಮಡ್ಡು ಎಂಡಲ್ಲಿ ಕ್ರಾಸಲ್ಲಿ ಮಡ್ಡಿರುತ್ತಲ್ವ, ಹಿಂಗೆ ಒಂಥರ ಕ್ರಾಸ್ ಟರ್ನ್ ಹೊಡಿಯೋದಕ್ಕೆ, ಅದಕ್ಕೆಲ್ಲ ಸ್ವಲ್ಪ ಹಾರ್ಡ್ ಇರಬೇಕು ಸಸ್ಪೆನ್ಷನ್ನು. ಸೊ ನಾವು ಮೇಲಿಂದ ಜಂಪ್ ಮಾಡೋದಕ್ಕೂ ಸ್ವಲ್ಪ ಹಾರ್ಡ್ ಇದ್ದರೆ ಗಾಡಿ ತಡೆಯುತ್ತೆ. ಸೊ ಆ ಒಂದು ಇದಕ್ಕೆ ಈ ಸೆಟ್ಟಿಂಗ್ಸು 5 ಕ್ಲಿಕ್ಸು ನೀವು ಫುಲ್ಲು ಕ್ಲಾಕ್ ವೈಸ್ ತಿರುಗಿಸ್ಬಿಟ್ಟು, ಅದಾದಮೇಲೆ ಆ್ಯಂಟಿ ಕ್ಲಾಕ್ ವೈಸು ಉಲ್ಟಾ ತಿರುಗಿಸ್ಬೇಕು ಯಾವತ್ತು ಕೌಂಟು. ನೀವು ಆಮೇಲೆ ಈ ಕಡೆಗೆ ತಿರುಗಿಸ್ಬಿಟ್ಟು ಹಿಂಗೆ ಮಾಡೋಕ್ಕೋಗ್ಬೇಡಿ, ಉಲ್ಟಾ ತಿರುಗಿಸ್ಕೊಂಡೋಗಿ. ಸೊ 5 ಕ್ಲಿಕ್ಸ್ ಮಾಡಿದ್ರೆ ಎಷ್ಟು ಹಾರ್ಡ್ ಇರುತ್ತೆ ಅನ್ನೋದು ಸಸ್ಪೆನ್ಷನ್ ಇವಾಗ ನೋಡಿ, ನೀವೇ ಅಬ್ಸರ್ವ್ ಮಾಡಿ. ನೋಡೋದಲ್ವಾ? ಸೊ 5 ಕ್ಲಿಕ್ಸ್ ಇಟ್ಕೊಂಡ್ರೆ ಅಷ್ಟು ಹಾರ್ಡ್ ಇರುತ್ತೆ. ಸೊ ಈಗ 14 ಕ್ಲಿಕ್ಸ್ ಇಟ್ಕೊಳ್ಳೋಣ. ಸೊ ನೀವೇನು ಮಾಡ್ತೀರಾ ಅಂದರೆ 5ಇಂದನೇ ಕೌಂಟ್ ಮಾಡ್ಕೊಳ್ಳಿ, ಓಕೆನಾ? 5 6 7 8 9 10 11 12 13 14. ಇದನ್ನು ಸೇಮ್ 6 7 8 9 10 11 12 13 14. ಸೊ ಈ 14 ಕ್ಲಿಕ್ಸಲ್ಲಿ ಏನಾಗುತ್ತೆ ಅಂದರೆ ಮಿಕ್ಸ್ಡ್ ಟೆರೈನು, ಆಲ್ ಟೆರೈನು. ಸೊ ನಿಮಗೆ ಕಲ್ಲು ಮಣ್ಣು ರೋಡ್ ಆಗಿರ್ಬೋದು, ಅಥವಾ ಆನ್ ರೋಡ್ ಆಗಿರ್ಬೋದು, ಆಫ್ ರೋಡ್ ಆಗಿರ್ಬೋದು, ಸ್ವಲ್ಪ ವೆಟ್ಟಿ, ಈ ಥರ ನಿಮ್ಗೆ ಏನಾದರೂ ಇದ್ದರೂ ಕೂಡ ಈ 14 ಕ್ಲಿಕ್ಸ್ ಅನ್ನೋದೇನೆಂದರೆ ಎಲ್ಲದಕ್ಕೂ ಅಪ್ಲಿಕೇಬಲ್ ಆಗುತ್ತೆ. ಅಂದರೆ ಆಲ್ ಟೆರೈನು ನಿಮಗೆ ಮಿಡಲಲ್ಲಿರುತ್ತೆ ಈ ಕ್ಲಿಕ್ಸ್ ಬಂದ್ಬಿಟ್ಟು ಸೆಟ್ಟಿಂಗ್ಸು. ಅದು ಕಡೆ ಸಾಫ್ಟಾಗೂ ತುಂಬ ಸಾಫ್ಟಾಗಿರೋಲ್ಲ, ಇದು ಕಡೆ ತುಂಬ ಹಾರ್ಡಾಗೂ ಇರೋಲ್ಲ. ಸೊ ಒಂದು ಮಿಡ್ ಇದು. ಸೊ ಇದು ಆಲ್ ಟೆರೈನ್ಗಾಗುತ್ತೆ. ಇದನ್ನು ಒಂದು ಸತಿ ಸಸ್ಪೆನ್ಷನ್ ಎಷ್ಟು ಒಳಗೆ ಹೋಗುತ್ತೆ ಒಂದು ಸತಿ ಅಬ್ಸರ್ವ್ ಮಾಡಿ. ನೋಡಿ, ಇದು ಅದಕ್ಕಿಂತ ಸೊ ನೋಡಿದ್ರಲ್ಲ, ಇದು ಬಂದ್ಬಿಟ್ಟು ಅದಕ್ಕಿಂತ ಇನ್ನೊಂದು ಚೂರು ಸಾಫ್ಟ್ ಇರುತ್ತೆ. 5 ಕ್ಲಿಕ್ಸ್ಗಿಂತ ಸ್ವಲ್ಪ ಸಾಫ್ಟ್ ಇರುತ್ತೆ. ಸೊ ಇನ್ನೊಂದು ಸೆಟ್ಟಿಂಗ್ಸ್ ಬಂದ್ಬಿಟ್ಟು 20 ಕ್ಲಿಕ್ಸು. ಸೊ 14 ಆಯ್ತಲ್ವಾ, 15 16 17 18 19 20 15 16 17 18 19 20. ಸೊ ಈ 20 ಕ್ಲಿಕ್ಸ್ ಏನಂದರೆ ಫುಲ್ ಸಾಫ್ಟು, ನಿಮಗೆ ಬೆಸ್ಟ್ ಪರ್ಫಾರ್ಮೆನ್ಸ್ ಆಫ್ ರೋಡಿಂಗು. ಈ 20 ಕ್ಲಿಕ್ಸ್ ಬಂದ್ಬಿಟ್ಟು ನಿಮಗೆ ಸಕ್ಕದಾಗಿರುತ್ತೆ. ರಾಕಿ ಬ್ರೋಕನ್ನು ಅಂದರೆ ನಿಮಗೆ ಕಲ್ಲುಗಳ ಥರ ಇರೋದು, ಇಳಿಸೋದು, ದಪ್ಪ ದಪ್ಪ ಕಲ್ಲುಗಳಿದ್ರು ಕೂಡ ಅದ್ರ ಮೇಲೆ ಇಳಿಸೋದಕ್ಕೆ ಸಖತ್ ಸಾಫ್ಟಾಗಿರುತ್ತೆ. ಸೊ ಇದು ಗುರು ಸೆಟ್ಟಿಂಗ್ಸ್. ಇದರಲ್ಲೂ ಒಂದು ಸತಿ ನೋಡಿ ಸಾಫ್ಟ್ನೆಸ್ ಹೆಂಗಿರುತ್ತೆ ಅಂದ್ಬಿಟ್ಟು ಸಸ್ಪೆನ್ಷನ್ ಮೂಮೆಂಟ್ ನೋಡಿ ಒಂದು ಸತಿ. ಸೊ ನೋಡಿದ್ರಲ್ಲ ಗುರು, 20 ಕ್ಲಿಕ್ಸಲ್ಲಿ ಬಂದ್ಬಿಟ್ಟು ನಿಮಗೆ ಸಖತ್ ಸಾಫ್ಟ್ ಇರುತ್ತೆ. ನಾನು ಕೂಡ 20 ಕ್ಲಿಕ್ಸೇ ಇಟ್ಕೊಂಡು ಓಡಿಸೋದು, ಯಾಕಂದರೆ ನನಗೆ ತುಂಬ ಸಾಫ್ಟಾಗಿರೋದು ತುಂಬ ಇಷ್ಟ ಆಗುತ್ತೆ. ಐ ಮೀನ್ ಯಾವುದನ್ನ ಸಡನ್ನಾಗಿ ಹಳ್ಳ ಬಂದರೂ ಕೂಡ ಅದೆಲ್ಲ ನಮ್ಗೆ ಅಷ್ಟೊಂದು ಫೀಲ್ ಆಗೋಲ್ಲ. ಸುಮ್ಮನೆ ಒಂದು ಫ್ಲೈ ಹೊಡ್ಕೊಂಡು ಹೋಗುತ್ತೆ, ಇಲ್ಲ ಸಸ್ಪೆನ್ಷನ್ನೇ ಏಟ್ ತೊಗೊಳ್ಳಲ್ಲ ಗಾಡಿ. ನಮಗೂ ಒಂಥರ
ಖುಷಿಯಾಗಿರುತ್ತೆ, ಸ್ಯಾಟಿಸ್ಫೈ. ನಾನು ಇಟ್ಕೊಳ್ಳೋದು ಬಂದ್ಬಿಟ್ಟು 20 ಕ್ಲಿಕ್ಸೇ. ನಾನು 20 ಕ್ಲಿಕ್ಸ್ನ ತುಂಬ ಇಷ್ಟಪಡ್ತೀನಿ. ಅದು ಬಿಟ್ಟರೆ ಬೇರೆ ಅಷ್ಟು ನನಗೆ ಇಷ್ಟ ಆಗಲ್ಲ. 5 ಕ್ಲಿಕ್ಸು 14 ಕ್ಲಿಕ್ಸ್ ಎಲ್ಲ ಅಷ್ಟು ಮಜಾ ಕೊಡೋಲ್ಲ ನನಗೆ. ಈ 20 ಕ್ಲಿಕ್ಸ್ ಬಂದು ಬ್ಯೂಟಿಯಾಗಿರುತ್ತೆ, ಸಾಫ್ಟಾಗಿ. ಅಯ್ಯೋಯ್ಯಪ್ಪ, ಛೀ. ಸೊ ನೋಡಿದ್ರಲ್ಲ ಗುರು, ಇದೇ ಇವತ್ತಿನ ವಿಡಿಯೋ. ಬೇಜಾರು ಮಾಡ್ಕೋಬೇಡಿ, ತುಂಬ ಲೇಟಾಗಿ ಆಗ್ತಾಯಿದ್ದೀನಿ ಅಂತ. ಸ್ವಲ್ಪ ನನಗೂ ಪ್ರಾಬ್ಲಮ್ಸ್ ಇದ್ದಾವೆ. ಸೊ ವಿಡಿಯೋ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿರಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗಾಯ್ಸ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.